ಬಳ್ಳಾರಿ ಜಿಲ್ಲೆ ಕರ್ನಾಟಕದ ಅತ್ಯಂತ ಪ್ರಮುಖ ಐತಿಹಾಸಿಕ ಮತ್ತು ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದು. ಇದನ್ನು ಮುಖ್ಯವಾಗಿ ಗಣಿನಾಡು ಮತ್ತು ಜೀನ್ಸ್ ನಗರಿ ಅಂತ ಕರೀತಾರೆ. ನಗರದ ಮಧ್ಯಭಾಗದಲ್ಲಿರುವ ಏಕಶಿಲಾ ಗುಡ್ಡದ ಮೇಲೆ ನಿರ್ಮಿತವಾಗಿರುವ ಈ ಬಳ್ಳಾರಿ ಕೋಟೆ ಅತ್ಯಂತ ಆಕರ್ಷಣೀಯ. ಇದನ್ನ ಮೇಲ್ಕೋಟೆ ಮತ್ತು ಕೆಳಕೋಟೆ ಅಂತ ವಿಂಗಡಿಸಲಾಗಿದೆ. ಕನಕದುರ್ಗಮ್ಮ ದೇವಸ್ಥಾನ ಇಲ್ಲಿನ ಪ್ರಸಿದ್ಧ ಧಾರ್ಮಿಕ ತಾಣ. ಪ್ರತಿದಿನ ನೂರಾರು ಭಕ್ತರು ಭೇಟಿ ಕೊಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬದಿಂದಲೂ, ರಾಷ್ಟ್ರ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಅವರ ಸ್ಪರ್ಧೆ ಹಿನ್ನೆಲೆಯು ಬಳ್ಳಾರಿ ಜಿಲ್ಲೆ ಹೆಸರು. ಇದೇ ಜಿಲ್ಲೆಯ ಕೇಂದ್ರ ಸ್ಥಾನ ಬಳ್ಳಾರಿ ನಗರವನ್ನ ಹೊಂದಿಕೊಂಡಂತೆ ರಚನೆಯಾಗಿರುವ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ನಾಗೇಂದ್ರ ಗೆಲುವು ಸಾಧಿಸಿ ಶಾಸಕರಾಗಿದ್ದಾರೆ. ಹಾಲಿ ಶಾಸಕ ಬಿ ನಾಗೇಂದ್ರ ತಮ್ಮ ದಶಕಗಳ ರಾಜಕೀಯ ಇತಿಹಾಸದಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಿ ನಾಗೇಂದ್ರ ಆರಂಭದಲ್ಲಿ ಬಳ್ಳಾರಿಯ ಗಣಿ ಉದ್ಯಮಿ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿದರು. 2008 ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸುವ ಮೂಲಕ ವಿಧಾನಸಭೆಗೆ ಪ್ರವೇಶ ಮಾಡಿದರು. ರೆಡ್ಡಿ ಸಹೋದರರ ರಾಜಕೀಯ ಏರುಪೇರುಗಳ ನಂತರ 2013 ವಿಧಾನಸಭಾ ಚುನಾವಣೆಯಲ್ಲಿ ನಾಗೇಂದ್ರ ಅವರು ಕೂಡ್ಲಿಗಿ ಕ್ಷೇತ್ರದಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ದ್ವಿತೀಯ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2018 ವಿಧಾನಸಭಾ ಚುನಾವಣೆಗೂ ಮುನ್ನ ಬಿ ನಾಗೇಂದ್ರ ಕಾಂಗ್ರೆಸ್ ಸೇರಿ ಈ ಹಿಂದಿನ ಕ್ಷೇತ್ರವನ್ನು ಬದಲಾಯಿಸಿ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿಯ ಸಣ್ಣ ಫಕ್ಕೀರಪ್ಪ ವಿರುದ್ಧ ಗೆಲುವು ಸಾಧಿಸಿದರು. 2023 ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದಲೇ ತಮ್ಮ ಹಳೆಯ ರಾಜಕೀಯ ಗುರುಗಳಾಗಿದ್ದ ಬಿಜೆಪಿಯ ಪ್ರಭಾವಿ ನಾಯಕ ಶ್ರೀರಾಮುಲು ಅವರ ವಿರುದ್ಧ ಭಾರಿ ಬಹುಮತದಿಂದ ಗೆದ್ದು ತೃತೀಯ ಹಾಗೂ ಒಟ್ಟಾರೆ 4ನೇ ಬಾರಿಗೆ ಶಾಸಕರಾದರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಯುವ ಸಬಲೀಕರಣ, ಕ್ರೀಡೆ ಮತ್ತು ಬುಡಕಟ್ಟು ಕಲ್ಯಾಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣಕಾಸು ಅಕ್ರಮದ ಆರೋಪ ಎದುರಾದ ಹಿನ್ನೆಲೆ ಅವರು 2024ರಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದೀಗ ಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದಾರೆ ಬಿ ನಾಗೇಂದ್ರ. ಈ ಕ್ಷೇತ್ರದ ಇತಿಹಾಸ. ಬಳ್ಳಾರಿ ನಗರ ಕ್ಷೇತ್ರ ಅಸ್ತಿತ್ವಕ್ಕೆ ಬರುವ ಮೊದಲು ಮೂಲ ಬಳ್ಳಾರಿ ಕ್ಷೇತ್ರದ ಭಾಗ ಆಗಿತ್ತು. ಹೀಗಾಗಿ ಇಲ್ಲಿನ ಚುನಾವಣಾ ಲೆಕ್ಕಾಚಾರ ಆರಂಭ ಆಗೋದು 1957ರಿಂದ. 1957ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮುಂಡ್ಲೂರು ಗಂಗಪ್ಪ ಕಾಂಗ್ರೆಸ್ನ ಅಬ್ದುಲ್ ರಜಾಕ್ ಸಾಬ್ ಎಂ ಅವರ ವಿರುದ್ಧ ಜಯ ದಾಖಲಿಸಿದ್ದರು. 1962ರಲ್ಲಿ ಕಾಂಗ್ರೆಸ್ನ ಟಿಜಿ ಸತ್ಯನಾರಾಯಣ ಸ್ವತಂತ್ರ ಪಕ್ಷದ ಯುಕೆ ಸುಬಾನ್ ಅವರನ್ನು ಪರಾಭವಗೊಳಿಸಿ ಶಾಸಕರಾಗಿದ್ದರು. 1967ರಲ್ಲಿ ಸ್ವತಂತ್ರ ಪಕ್ಷದ ವಿ ನಾಗಪ್ಪ ಕಾಂಗ್ರೆಸ್ ಪಕ್ಷದ ಟಿಜಿ ಸತ್ಯನಾರಾಯಣ ವಿರುದ್ಧ ಗೆಲುವು ಪಡೆದಿದ್ದರು. 1972ರ ಚುನಾವಣೆಯಲ್ಲಿ ಸಂಸ್ಥಾ ಕಾಂಗ್ರೆಸ್ನ ವಿ ನಾಗಪ್ಪ ಕಾಂಗ್ರೆಸ್ ಪಕ್ಷದ ಭಾಸ್ಕರ್ ನಾಯ್ಡು ಅವರ ವಿರುದ್ಧ ಗೆಲುವಿನ ನಗೆ ಬೀರಿದ್ರು. 1978ರಲ್ಲಿ ಕಾಂಗ್ರೆಸ್ನ ಭಾಸ್ಕರ್ ನಾಯ್ಡು ಜನತಾ ಪಕ್ಷದ ಅಬ್ದುಲ್ ಹುಕ್ ಅವರ ವಿರುದ್ಧ, 1983ರಲ್ಲಿ ಜನತಾ ಪಕ್ಷದ ಎಂ ರಾಮಪ್ಪ ಕಾಂಗ್ರೆಸ್ನ ರಾಜಾ ಸಾಹೇಬ್ ಎದುರು, 1985ರ ಹಣಾಹಣಿಯಲ್ಲಿ ಕಾಂಗ್ರೆಸ್ನ ಎಂ ರಾಮಪ್ಪ ಸಿಪಿಐನ ಶಾರದಾ ಮಲೆಬೆನ್ನು ಅವರನ್ನ ಸೋಲಿಸಿ ಶಾಸಕರಾಗಿದ್ದರು. 1989ರಲ್ಲಿ ಕಾಂಗ್ರೆಸ್ನ ಎಂ ರಾಮಪ್ಪ ಪಕ್ಷೇತರ ಅಭ್ಯರ್ಥಿ ಪನ್ರಾಜ್ ಅವರನ್ನ, 1994ರಲ್ಲಿ ಪಕ್ಷೇತರ ಎಂ ದಿವಾಕರ್ ಬಾಬು ಕಾಂಗ್ರೆಸ್ನ ವೆಂಕಟ್ ಮಹಿಪಾಲ್ ಅವರನ್ನ ಮಣಿಸಿ ಶಾಸಕರಾದರು. 1999ರಲ್ಲಿ ಪಕ್ಷೇತರ ಅಭ್ಯರ್ಥಿ ದಿವಾಕರ್ ಬಾಬು ಬಿಜೆಪಿಯ ಶ್ರೀರಾಮುಲು ಎದುರು, 2004ರಲ್ಲಿ ಶ್ರೀರಾಮುಲು ಬಿಜೆಪಿಯ ದಿವಾಕರ್ ಬಾಬು ವಿರುದ್ಧ ಸೋತು ಗೆಲುವಿನ ಲೆಕ್ಕಾಚಾರವನ್ನ ಸರಿದೂಗಿಸಿದ್ರು. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗಿದ್ದರಿಂದ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಗ್ರಾಮೀಣ 2 ಕ್ಷೇತ್ರಗಳು ಅಸ್ತಿತ್ವಕ್ಕೆ ಬಂದವು. ವಿಂಗಡಣೆಯ ಬಳಿಕ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಎಸ್ಟಿ ಮೀಸಲಾಯಿತು. ಆ ಕ್ಷೇತ್ರದಿಂದ ಶಾಸಕರಾಗಿದ್ದ ಶ್ರೀರಾಮುಲು ರಾಜೀನಾಮೆ ನೀಡಿದರು. ಹೀಗಾಗಿ 2011ರಲ್ಲಿ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು. ಗಣಿ ಉದ್ಯಮಿ ಜಿ ಜನಾರ್ದನ್ ರೆಡ್ಡಿ ಅವರ ನಿಕಟವರ್ತಿಯಾಗಿದ್ದ ಶ್ರೀರಾಮುಲು ಅವರು ಕರ್ನಾಟಕ ಸಂಪುಟದಿಂದ ರೆಡ್ಡಿ ಅವರನ್ನ ಹೊರಗಿಟ್ಟಿರುವುದನ್ನು ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ರೆಡ್ಡಿ ವಿರುದ್ಧ ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆ ರೆಡ್ಡಿಯನ್ನ ಸಂಪುಟದಿಂದ ಕೈಬಿಟ್ಟಿದ್ದ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಪ್ರತಿಭಟನೆಯ ರೂಪವಾಗಿ ಈ ರಾಜೀನಾಮೆ ಆಗಿತ್ತು. ಶ್ರೀರಾಮುಲು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಿತು. 2013ರ ಚುನಾವಣೆಯ ವೇಳೆಗೆ ರೆಡ್ಡಿ ಸೋದರರು ಜೈಲು ಸೇರಿದ್ದು ಹಾಗೂ ಬಿಜೆಪಿ ಮುಖಂಡರಾದ ಬಿಎಸ್ ಯಡಿಯೂರಪ್ಪ, ಕೆಜೆಪಿ ಹಾಗೂ ರಾಮುಲು ಬಿಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದ್ರಿಂದ
ಬಿಜೆಪಿ ಗಣಿ ಜಿಲ್ಲೆಯಲ್ಲಿ ನೆಲೆ ಕಳೆದುಕೊಂಡಿತು. ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದ್ದ ರಾಮ್ಲು ಕಾಂಗ್ರೆಸ್ನ ಅಸುಂಡಿ ಹೊನ್ನೂರಪ್ಪ ಅವರನ್ನ 33,294 ಮತಗಳ ಅಂತರದಿಂದ ಸೋಲಿಸಿ ಮತ್ತೆ ಶಾಸಕರಾದರು. ಈ ನಡುವೆ 2014ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮ್ಲು ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ ಶ್ರೀರಾಮ್ಲು ಆಪ್ತ ಓಬಳೇಶ್ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. ಆದರೆ ಆಗ ಕಾಂಗ್ರೆಸ್ನ NY ಗೋಪಾಲಕೃಷ್ಣ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾದರು. ಇವೆಲ್ಲದರ ನಡುವೆ 2018ರ ವಿಧಾನಸಭಾ ಚುನಾವಣೆಗೂ ಮುನ್ನ ಬಿ ನಾಗೇಂದ್ರ ಕಾಂಗ್ರೆಸ್ ಅನ್ನ ಸೇರಿ 2018-2023ರಲ್ಲಿ ಈ ಕ್ಷೇತ್ರದಿಂದ ಗೆಲುವು ಸಾಧಿಸಿ ಇದೀಗ ಸಚಿವರಾಗಿದ್ದಾರೆ.